ಬಳ್ಳಾರಿಯಲ್ಲಿ ಈಗ ಮತ್ತೆ ಗೂಂಡಾ ಸಾಮ್ರಾಜ್ಯ ತಲೆ ಎತ್ತುತ್ತಾ ಇದೆಯಾ ಅನ್ನೋ ಪ್ರಶ್ನೆ ಅನುಮಾನ ಕಾಡ್ತಾ ಇದೆ. ಗಣಿನಾಡಿನಲ್ಲಿ ನಡೀತಾ ಇದೆ ವೆರೈಟಿ ದಂಧೆಗಳೀಗ. ಗಣಿನಾಡಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲವೂ ವಿಫಲವಾಗಿದೆಯಾ? ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ನಡೆಸಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡನ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಯಾರ ಭಯ ಇಲ್ಲದೆ ಹಗಲು ರಾತ್ರಿ ಮರಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಎಗ್ಗಿಲ್ಲದೆ ಮರಳು ಲೂಟಿ ಮಾಡುವಂತಹ ದಂಧೆ ನಡೀತಾ ಇದೆ. ಜಿಲ್ಲಾಡಳಿತಕ್ಕೂ ಗೊತ್ತಿದೆ, ಪೊಲೀಸರು ಕೂಡ ಮೌನವಾಗಿರೋದಕ್ಕೆ ಈಗ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸ ಆಡ್ತಾ ಇದೆ. ಕೊಳಗಲ್ಲು ಗ್ರಾಮದಲ್ಲಿ ಮಿತಿ ಮೀರಿದ ಅಕ್ರಮ ದಂಧೆ ನಡೀತಾ ಇದೆ. ಈ ದಂಧೆಯನ್ನ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ನ ಮುಖಂಡ, ಆದರೆ ಅವರ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಕಾಂಗ್ರೆಸ್ ಮುಖಂಡ ಹುಲಿಯಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರು. ಅದು ಕೂಡ ಡಿಎಂಜಿ ಅಧಿಕಾರಿಗಳು, ಗಣಿ ಮತ್ತು ಭೂವಿಜ್ಞಾನ ಜಿಲ್ಲಾಧಿಕಾರಿಗಳು ಯಾರಿದ್ರು ಅವರ ಸಮ್ಮುಖದಲ್ಲೇ ಗೂಂಡಾಗಳು ದೌರ್ಜನ್ಯ ಎಸಗಿದ್ದಾರೆ. ಅಂದರೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೆ ಹಲ್ಲೆ ಮಾಡಿದ್ರ. ನರಸಿಂಹ, ಗೋಪಾಲ ಸೇರಿ ಒಟ್ಟು 15 ಮಂದಿ ಇವರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಗಣಿನಾಡಿನಲ್ಲಿ ಮರಳು ದಂಧೆಕೋರರಿಗೆ ಪೊಲೀಸರ ಭಯನೇ ಇಲ್ವಾ? ಹಾಗಾದ್ರೆ ಅಧಿಕಾರಿಗಳ ಕಣ್ಣೆದುರೇ ಹಲ್ಲೆ ನಡೆದರೂ ಕೂಡ ಜಿಲ್ಲಾಡಳಿತ ಯಾಕೆ ಮೌನವಾಗಿದೆ? ಜನಸಮ್ಮುಖದಲ್ಲೇ ಹಲ್ಲೆ ನಡೆಸುವ ಧೈರ್ಯ ಬಂದಿದ್ದು ಎಲ್ಲಿಂದ್ರಿ ಇವರಿಗೆ? ಮಾಫಿಯಾ ಹಿಂದೆ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಏನಾದರೂ ಇದೆಯಾ? ಏನಾದರೂ ಗಣಿನಾಡಲ್ಲಿ ಎಚ್ಚೆತ್ತುಕೊಳ್ಳುತ್ತಾ ಬಳ್ಳಾರಿಯ ಜಿಲ್ಲಾಡಳಿತ? ಇನ್ನು ಬಳ್ಳಾರಿಯ ಜಿಲ್ಲಾಡಳಿತದ ಕೃಪಾ ಕಟಾಕ್ಷ ಇದೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಅದು ಕೂಡ ಡಿಎಂಜಿ ಅಧಿಕಾರಿ ಸಮ್ಮುಖದಲ್ಲೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕೊಳಗಲ್ ಹುಲಿಯಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಆಮೇಲೆ APMC ಉಪಾಧ್ಯಕ್ಷರು, ನವಲಿ ಸಾರು ನವನಿ DM ಅವರು ನವನಿ ಅಂತೇಳಿ 2 ಗಂಟೆ ಫೋನ್ ಮಾಡಿ ನನಗೆ ಗಾಡಿ ಇಲ್ಲ ಅಂತೇಳಿ ನಾನು ಶೂಟಿಗೆ ಕರ್ಕೊಂಡು ಹೋಗಿ ಅವ್ರ ಎದುರಿಗೆ ಹೊಡೆದು ಗೋಮ್ಗಾಡ್ಸರು ಬಿಡಿಸಿರು. ಯಾರು ನರಸಿಂಹ, ಗೋಪಾಲ, ಪಡೇದೇಶಿ, ಅಶೋಕು, ಮತ್ತು ಹುಲ್ಗ ಮತ್ತು ಆಮೇಲೆ ಅನಿಲು, ಮಂಜು ಇವರೆಲ್ಲರೂ ಹೊಡೆದ್ರು ನನಗೆ ಮೊಬ್ಬಾಗ್ಬಿಡುತ್ತೆ. ನನಗೆ ಬಿಟ್ಟರು. ಅವರು DM ಅವರು ಇವರೇ DM ಕಾರ್ನಾಗ ಕರ್ಕೊಂಬಂದರು. ನನ್ನ DMನ ಕಾರ್ನಾಗ ಕರ್ಕೊಂಬಂದು OPDಗೆ ಅಡ್ಮಿಟ್ ಮಾಡಿದ್ರು ನನಗೆ. ಸರ್, ನನ್ನ ಹೆಸರು ಹುಲಿಯಪ್ಪ, ಕೊಳಗಲ್ ಹುಲಿಯಪ್ಪ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೆ ಒಳಗಾದಂತಹ ಕಾಂಗ್ರೆಸ್ ಮುಖಂಡ ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಬಳ್ಳಾರಿಯಲ್ಲಿ ಗೂಂಡಾ ಸಾಮ್ರಾಜ್ಯ ಈಗ ಮತ್ತೆ ತಲೆ ಎತ್ತುತ್ತಾ ಇದೆಯಾ? ಗಣಿನಾಡು ಅಕ್ರಮ ಗಣಿಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಅದಾದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆದರು. ಅದಾದ ನಂತರದಲ್ಲಾದರೂ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಈಗ ಮತ್ತೆ ಅಲ್ಲಿ ಅಕ್ರಮ ಗಣಿಗಾರಿಕೆ ತಲೆ ಎತ್ತುತ್ತಾ ಇದೆ. ಅದರಲ್ಲೂ ಕೂಡ ಈ ಮರಳು ಮಾಫಿಯಾ ಅಂತೇನು ಕರಿತೀವಿ, ಅಕ್ರಮ ಮರಳು ಮಾಫಿಯಾ ಅಟ್ಟಹಾಸವನ್ನು ಮೆರಿತಾ ಇದೆ. ಈ ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಕಾಂಗ್ರೆಸ್ ಮುಖಂಡನ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಾ ಇದೆ. ಪ್ರಶ್ನೆ ಮಾಡೋದಕ್ಕೆ ಕಾಂಗ್ರೆಸ್ನ ಮುಖಂಡ ಹುಲಿಯಪ್ಪ ಅವರು ಮುಂದಾಗಿದ್ದರು. ಆದರೆ ಪ್ರಶ್ನೆ ಮಾಡೋದಕ್ಕೆ ಹೋದ ಅವರ ಮೇಲೇ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ, ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸ ಏನಾದರೂ ನಡೀತಾ ಇದೆಯಾ? ನೋಡ್ರಿ, DMG ಅಧಿಕಾರಿಗಳು ಅವರು ಎದುರಿಗಿದ್ರು ಅನ್ನೋ ಮಾತು ಕೇಳಿಬರ್ತಾ ಇದೆ. ಜಿಲ್ಲಾ ಭೂವಿಜ್ಞಾನ ಗಣಿ ಇಲಾಖೆ ಅಧಿಕಾರಿಗಳು ಅವರೇ ಎದುರಿಗಿರಬೇಕಾದ್ರೆ ಅವರ ಎದುರಿಗೇನೆ ಹಲ್ಲೆ ಮಾಡ್ತಾರೆ ಅಂತಂದರೆ ಎಂಥ ವಿಪರ್ಯಾಸ ಅಲ್ವೇ? ಪೊಲೀಸ್ ಅಧಿಕಾರಿಗಳು ಎದುರಿಗಿರಬೇಕಾದ್ರೆ ಆಗಲೇ ಹಲ್ಲೆ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ಆತಂಕಕಾರಿ ವಿಚಾರ. ಅಧಿಕಾರಿಗಳಿಗೇನು ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಆದರೆ ಈ ಎಲ್ಲ ಅಧಿಕಾರಿಗಳು ಈ ಅಕ್ರಮ ಮರಳು ಮಾಫಿಯಾದವರ ಬೆನ್ನಿಗೆ ನಿಂತಿದ್ದಾರಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಜೊತೆಗೆ ಪ್ರಭಾವಿಗಳು, ರಾಜಕಾರಣಿಗಳ ಕೃಪಾ ಕಟಾಕ್ಷವೂ ಕೂಡ ಈ ಅಕ್ರಮ ಮರಳು ಮಾಫಿಯಾದವರು ಏನಿದ್ದಾರೆ ಅವರ ಮೇಲೆ ಇದೆಯಾ ಅನ್ನೋ ಅನುಮಾನ. ಹೀಗಾಗಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರು ಅಕ್ರಮ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ಅಂಥವರ ಪರವಾಗಿ ನಿಲ್ಲತ್ತಾ, ಜೊತೆಗೆ
ಯಾರು ಅಕ್ರಮ ಮರಳುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಈಗಲಾದರೂ ಮುಂದಾಗ್ತಾರಾ? ಕಾದು ನೋಡಬೇಕಾಗುತ್ತೆ. ಜೊತೆಗೆ ಈಗ ಹುಲಿಯಪ್ಪ ಅವರ ಮೇಲೆ ದಾಳಿಯಾಗಿದೆ. ಯಾರು ದಾಳಿ ಮಾಡಿದ್ದಾರೆ ಅವರ ಹೆಸರನ್ನು ಕೂಡ ಅವರು ಹೇಳಿದರು. ತುಂಬ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ಅವರು ನ್ಯಾಯಕ್ಕಾಗಿ ಮೊರೆ ಇಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಅವರ ಸಮ್ಮುಖದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ ಅಂತಂದರೆ ಯಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಧಿಕಾರಿಗಳು ಅವರೇ ಯಾರು ಈ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಗೂಂಡಾಗಳಿದ್ದಾರೆ ಅವ್ರ ಜೊತೆಗೆ ಕೈ ಮಿಲಾಯಿಸಿದಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಕೊನೆಗೆ ಈಗಲಾದರೂ ಅವರ ಮೇಲೆ ಕ್ರಮ ಕೈಗೊಳ್ತಾರಾ? ಈ ಅಕ್ರಮ ಮರಳು ಮಾಫಿಯಾ ಏನು ನಡೀತಾ ಇದೆ ಅದಕ್ಕೆ ಫುಲ್ ಸ್ಟಾಪ್ ಇಡ್ತಾರಾ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಘು ಹಲ್ಲೆಗೊಳಗಾದಂತಹ ಹುಲಿಗೆಪ್ಪ ಅವರ ಮಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾತನಾಡೋದಕ್ಕೆ. ರಘು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಗೆ ನಡೀತಾ ಇದೆ ಇದು ಅಕ್ರಮ ಮರಳು ಮಾಫಿಯಾ? ಜೊತೆಗೆ ನಿಮ್ಮ ತಂದೆಯವರ ಮೇಲೆ ಯಾರ್ಯಾರು ಹಲ್ಲೆ ಮಾಡಿದ್ರು, ಅಧಿಕಾರಿಗಳ ಗಮನಕ್ಕೆ ಇದೆಯಾ ಇದು? ಈ ಬಗ್ಗೆ ಮಾತನಾಡೋದಾದ್ರೆ ಸರ್, ಅದು ಕಂಪ್ಲೇಂಟ್ ಕೊಟ್ಟಿದೆ ಸರ್ ಅವರಿಗೆ, ಬಟ್ ಅವ್ರು ಯಾವ ಆಕ್ಷನ್ ತಗೊಂಡಿಲ್ಲ. ಅವರು ನರಸಿಂಹ ಮತ್ತೆ ಪುಷ್ಪೆಟ್ಟಿ ಈರೇಶ್ ಅಂತ ಹೇಳಿ ಅವರು ಮತ್ತೆ ಗೋಪಾಲ ಹುಲಗ ಅಂತೇಳಿ ಅಲ್ಲೇ ಮಾಡಿದ್ದು. ಬಟ್ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಅವರಿಗೆ ಆಫ್ ಮಾಡ್ರಿ ಕೇಸು, ಬಟ್ ಅದು ಯಾವ ಆಕ್ಷನ್ ತಗೊಂಡಿಲ್ಲ ಸರ್ ಅವರು ಕರೆಕ್ಟ್ ಆಗಿ. ಈಗ ನೋಡಿದ್ರೆ ಅವರು ಹಾಸ್ಪಿಟಲ್ ಇದ್ದಾರೆ, ಅವರು ಸೀರಿಯಸ್ ಇದೆ ಅವ್ರದ್ದು ಕೇಸ್ ಬಂದ್ಬಿಟ್ಟು. ಅವ್ರನ್ನ ಅಡ್ಮಿಟ್ ಮಾಡಿದೀವಿ, ಇವಾಗ ಆಪರೇಷನ್ ಥಿಯೇಟರ್ ಇದ್ದಾರೆ ಅವರು. ಹಾ, ಈಗ ಈ ಒಂದು ಅಕ್ರಮ ಮರಳು ಮಾಫಿಯಾ ಏನು ನಡೀತಾ ಇದೆ ಅದಕ್ಕೆ ರಾಜಕಾರಣಿಗಳ ಒಂದು ಕೈವಾಡ ಏನಾದರೂ ಇದೆಯಾ? ಅವರ ಕೃಪಾ ಕಟಾಕ್ಷ ಏನಾದರೂ ಇದೆಯಾ? ಅಧಿಕಾರಿಗಳು ಯಾವ ರೀತಿ ಅವ್ರನ್ನ ಪೋಷಣೆ ಮಾಡ್ತಾ ಇದ್ದಾರೆ ಅಂತ? ಸರ್, ಇದು ಅವರಿಗೆ ಬಂದ್ಬಿಟ್ಟು ಅಮೌಂಟ್ ಅನ್ನು ಕೊಡ್ತಿದ್ದಾರೆ ಸರ್ ಇವರು, ಯಾರ್ಯಾರು ಮರಳು ಇದು ಸಾಕ್ಷಿದಾರಲ್ಲ ಕಮಿಷನ್ ಕೊಡ್ತಾರೆ ಅಂತ ಆಯ್ತು. ಹಾ ಸರ್, ಕಮಿಷನ್ ಕೊಡ್ತಾ ಇದ್ದಾರೆ. ಮತ್ತೆ ಯಾವ ಅಧಿಕಾರಿಗಳೆಲ್ಲ ಕಮಿಷನ್ ಹೋಗ್ತಿದೆ ಸರ್ ಅದು. ಅದರಿಂದ ಅವರು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಬಹಳ. ಅದರಿಂದ ಇವರು ಮಿಡ್ ನೈಟ್ 2 o'clock ಇವ್ರನ್ನ ಕರ್ಕೊಂಡೋಗಿ ಅವ್ರ ಡಿಪಾರ್ಟ್ಮೆಂಟ್ ಕರ್ಕೊಂಡೋಗಿ ಅವ್ರ ಮುಂದೆನೆ ಅಲ್ಲೇ ಮಾಡಿದ್ದಾರೆ ಸರ್. ಓಕೆ, DMG ಅವರು ಕೂಡ ಎದುರಿಗಿದ್ರು. ಹೌದು ಸರ್. ಈಗ ಇಷ್ಟೆಲ್ಲ ಆದ್ರೂ ಕೂಡ ಅವರು SP ಅವ್ರು ಏನ್ ಮಾಡ್ತಾ ಇದ್ದಾರೆ? SP ಅವ್ರ ಗಮನಕ್ಕೆ ಏನಾದ್ರೂ ಇದೆಯಾ ಈ ವಿಚಾರ? ಸರ್, ಇನ್ನೂ ಬಂದಿಲ್ಲ ಸರ್, ಅದು SP ಕಡೆ ಅದು ಹೋಗಿಲ್ಲ ಸರ್ ಅದು. ಓಕೆ, ಇದನ್ನ SP ಅವ್ರ ಮುಂದೆನೂ ಕೂಡ ಇಡೀ ರಘು ಅವರೇ. ಫ್ರೀಡಮ್ ಟಿವಿ ನಿಮ್ಮ ಜೊತೆಗಿರುತ್ತೆ. ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಯಾರು ಹಲ್ಲೆ ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ.